ಇತ್ತೀಚೆಗೆ ಜೂನ್ ತಿಂಗಳಿನಲ್ಲಿ ವನ್ಯಜೀವಿ ಗಣತಿ ಕಾರ್ಯ ಯಶಸ್ವಿಯಾಗಿ ನಡೆದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಚಾಮರಾಜನಗರ, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಯ್ಕೆ ಬಿ ಚಾಮರಾಜನಗರ. ಪ್ರಾಜೆಕ್ಟ್ ಟೈಗರ್ ಯೋಜನೆಯಡಿ ದೇಶದ ಮೊದಲ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾದ ಬಂಡೀಪುರವು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಜೂನ್ ಪರಿಸರ ವರದಿಗಳ ಪ್ರಕಾರ ಅತಿ ಹೆಚ್ಚು ಜೀವವೈವಿಧ್ಯತೆ ಹೊಂದಿರುವ ಹಾಗೂ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿರುವ ಕರ್ನಾಟಕದ ಪಶ್ಚಿಮ ಭಾಗದ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ ಎ ಪೂರ್ವ ಘಟ್ಟಗಳು, ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು ಸಹ್ಯಾದ್ರಿ, ಆಪ್ಷನ್ ಸಿ ನೀಲಗಿರಿ ಬೆಟ್ಟಗಳು, ಆಪ್ಷನ್ ಡಿ ಬಾಬಾ ಬುಡನ್ಗಿರಿ. ಸರಿಯಾದ ಉತ್ತರ ಆಯ್ಕೆ ಬಿ ಪಶ್ಚಿಮ ಘಟ್ಟಗಳು ಸಹ್ಯಾದ್ರಿ. ವಿಶ್ವದ ಅತ್ಯಂತ ಪ್ರಮುಖ ಜೀವವೈವಿಧ್ಯತೆಯ ತಾಣಗಳಲ್ಲಿ ಒಂದಾದ ಪಶ್ಚಿಮ ಘಟ್ಟಗಳು ಕರ್ನಾಟಕ ಸೇರಿದಂತೆ ಭಾರತದ 6 ರಾಜ್ಯಗಳಲ್ಲಿ ಹರಡಿಕೊಂಡಿವೆ. ಜೂನ್ 12, 2026 ರಂದು ನಿಧನರಾದ ಅರ್ಜುನ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ಪ್ರಸಿದ್ಧ ಭಾರತೀಯ ಶೂಟಿಂಗ್ ತರಬೇತುದಾರ ಕೋಚ್ ಯಾರು? ಆಪ್ಷನ್ ಎ ಜಸ್ಪಾಲ್ ರಾಣಾ, ಆಪ್ಷನ್ ಬಿ ಅಭಿನವ್ ಬಿಂದ್ರಾ, ಆಪ್ಷನ್ ಸಿ ಗಗನ್ ನಾರಂಗ್, ಆಪ್ಷನ್ ಡಿ ರಾಜವರ್ಧನ್ ಸಿಂಗ್ ರಾಥೋಡ್. ಸರಿಯಾದ ಉತ್ತರ ಆಯ್ಕೆ ಎ ಜಸ್ಪಾಲ್ ರಾಣಾ. ಭಾರತದ ಪಿಸ್ತೂಲ್ ಶೂಟಿಂಗ್ ಕ್ಷೇತ್ರದ ದಿಕ್ಸೂಚಿಯಾಗಿದ್ದ ಏಷ್ಯನ್ ಗೇಮ್ಸ್ ಚಿನ್ನದ ಪದಕ ವಿಜೇತ ಜಸ್ಪಾಲ್ ರಾಣಾ ಅವರು ಇತ್ತೀಚೆಗೆ ನಿಧನರಾದರು. ಜೂನ್ 2026 ರಲ್ಲಿ ಭಾರತದ ಐತಿಹಾಸಿಕ 100ನೇ ರಾಮ್ಸರ್ ತಾಣ ಜೌಗು ಪ್ರದೇಶ ಎಂದು ಘೋಷಿಸಲ್ಪಟ್ಟ ಪ್ರದೇಶ ಯಾವುದು? ಆಪ್ಷನ್ ಎ ಸುಲ್ತಾನ್ಪುರ ಪಕ್ಷಿಧಾಮ, ಆಪ್ಷನ್ ಬಿ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಸುರ್ಹಾತಾಲ್, ಆಪ್ಷನ್ ಸಿ ಭರತ್ಪುರ ಪಕ್ಷಿಧಾಮ, ಆಪ್ಷನ್ ಡಿ ರಂಗನತಿಟ್ಟು ಪಕ್ಷಿಧಾಮ. ಸರಿಯಾದ ಉತ್ತರ ಆಯ್ಕೆ ಬಿ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಸುರ್ಹಾತಾಲ್. ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯಲ್ಲಿರುವ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮವು ಅಂತರರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶವಾಗಿ ಅಧಿಕೃತ ಮಾನ್ಯತೆ ಪಡೆದಿದೆ. ಜೂನ್ ತಿಂಗಳಿನಲ್ಲಿ ರಿಕ್ಟರ್ ಮಾಪಕದಲ್ಲಿ 7.8 ತೀವ್ರತೆಯ ಭೀಕರ ಭೂಕಂಪದಿಂದಾಗಿ ಅಪಾರ ಆಸ್ತಿಪಾಸ್ತಿ ಹಾನಿ ಎದುರಿಸಿದ ಆಗ್ನೇಯ ಏಷ್ಯಾದ ದೇಶ ಯಾವುದು? ಆಪ್ಷನ್ ಎ ಇಂಡೋನೇಷ್ಯಾ, ಆಪ್ಷನ್ ಬಿ ಫಿಲಿಪೈನ್ಸ್, ಆಪ್ಷನ್ ಸಿ ವಿಯೆಟ್ನಾಂ, ಆಪ್ಷನ್ ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಯ್ಕೆ ಬಿ ಫಿಲಿಪೈನ್ಸ್. ಪ್ರಶಾಂತ್ ಮಹಾಸಾಗರದ ರಿಂಗ್ ಆಫ್ ಫೈರ್ ವಲಯದಲ್ಲಿರುವ ಫಿಲಿಪೈನ್ಸ್ ದೇಶವು ಜೂನ್ನಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪಕ್ಕೆ ತುತ್ತಾಗಿ ಭಾರೀ ನಷ್ಟ ಅನುಭವಿಸಿತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಎಲ್ಲಿ ಪ್ರಮಾಣ ವಚನ ಬೋಧಿಸಿದರು?
ಆಪ್ಷನ್ ಎ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್. ಆಪ್ಷನ್ ಬಿ ಕಂಠೀರವ ಕ್ರೀಡಾಂಗಣ. ಆಪ್ಷನ್ ಸಿ ರಾಜ್ಭವನದ ಗ್ಲಾಸ್ ಹೌಸ್. ಆಪ್ಷನ್ ಡಿ ಬೆಂಗಳೂರು ಅರಮನೆ. ಸರಿಯಾದ ಉತ್ತರ ಆಯ್ಕೆ ಸಿ ರಾಜ್ಭವನದ ಗ್ಲಾಸ್ ಹೌಸ್. ಬೆಂಗಳೂರಿನ ರಾಜಭವನ ಆವರಣದಲ್ಲಿರುವ ಐತಿಹಾಸಿಕ ಗ್ಲಾಸ್ ಹೌಸ್ ಅಧಿಕೃತ ರಾಜ್ಯ ಸಮಾರಂಭಗಳು ಹಾಗೂ ಪ್ರಮಾಣ ವಚನ ಸ್ವೀಕಾರಕ್ಕೆ ಪ್ರಸಿದ್ಧವಾದ ಸ್ಥಳವಾಗಿದೆ. ಅಮೆರಿಕನ್ ಡಾಲರ್ಗಳ ಲೆಕ್ಕದಲ್ಲಿ ವಿಶ್ವದ ಮೊದಲ ಅಧಿಕೃತ ಟ್ರಿಲಿಯನೇರ್, ಲಕ್ಷ ಕೋಟಿ ಒಡೆಯ ಆದ ಉದ್ಯಮಿ ಯಾರು? ಆಪ್ಷನ್ ಎ ಜೆಫ್ ಬೆಜೋಸ್. ಆಪ್ಷನ್ ಬಿ ಬಿಲ್ ಗೇಟ್ಸ್. ಆಪ್ಷನ್ ಸಿ ಎಲಾನ್ ಮಸ್ಕ್. ಆಪ್ಷನ್ ಡಿ ಮಾರ್ಕ್ ಜುಕರ್ಬರ್ಗ್. ಸರಿಯಾದ ಉತ್ತರ ಆಯ್ಕೆ ಸಿ ಎಲಾನ್ ಮಸ್ಕ್. ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಸಂಸ್ಥೆಯ ಮುಖ್ಯಸ್ಥರಾದ ಎಲಾನ್ ಮಸ್ಕ್ ಅವರ ಒಟ್ಟು ಆಸ್ತಿ ಮೌಲ್ಯವು ಜೂನ್ 2026 ಹೊತ್ತಿಗೆ ಜಾಗತಿಕವಾಗಿ ಹೊಸ ದಾಖಲೆ ಬರೆದಿದೆ. 2010ರಲ್ಲಿ ಅದಮಿಂತೆ ಮಗನ್ ಅಬು ಚಿತ್ರಕ್ಕಾಗಿ ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದ, ಇತ್ತೀಚೆಗೆ ಜೂನ್ 6ರಂದು ನಿಧನರಾದ ಮಲಯಾಳಂ ನಟ ಯಾರು? ಆಪ್ಷನ್ ಎ ಮಮ್ಮೂಟಿ. ಆಪ್ಷನ್ ಬಿ ಮೋಹನ್ ಲಾಲ್. ಆಪ್ಷನ್ ಸಿ ಸಲೀಂ ಕುಮಾರ್. ಆಪ್ಷನ್ ಡಿ ಪೃಥ್ವಿರಾಜ್. ಸರಿಯಾದ ಉತ್ತರ ಆಯ್ಕೆ ಸಿ ಸಲೀಂ ಕುಮಾರ್. ಕೇರಳ ಚಿತ್ರರಂಗದ ಅದ್ಭುತ ಹಾಸ್ಯ ಮತ್ತು ಗಂಭೀರ ಪಾತ್ರಗಳ ಮೂಲಕ ಹೆಸರಾಗಿದ್ದ ಹಿರಿಯ ನಟ ಸಲೀಂ ಕುಮಾರ್ ಅನಾರೋಗ್ಯದಿಂದಾಗಿ ನಿಧನರಾದರು. ಜಾಗತಿಕವಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಪ್ರತಿ ವರ್ಷ ಜೂನ್ 21ರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ದಿನಾಚರಣೆ ಯಾವುದು? ಆಪ್ಷನ್ ಎ ಅಂತಾರಾಷ್ಟ್ರೀಯ ಸಂಗೀತ ದಿನ. ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಆಪ್ಷನ್ ಸಿ ವಿಶ್ವ ಪರಿಸರ ದಿನ. ಆಪ್ಷನ್ ಡಿ ವಿಶ್ವ ಆರೋಗ್ಯ ದಿನ. ಸರಿಯಾದ ಉತ್ತರ ಆಯ್ಕೆ ಬಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಭಾರತದ ಪ್ರಸ್ತಾಪದ ಮೇರೆಗೆ ವಿಶ್ವಸಂಸ್ಥೆಯು 2015ರಿಂದ ಪ್ರತಿ ವರ್ಷ ಜೂನ್ 21 ಅನ್ನು ಭಾರತದಲ್ಲಿ ಪ್ರತಿ ವರ್ಷ ಜೂನ್ 29ರಂದು ಯಾರ ಜನ್ಮದಿನದ ನೆನಪಿಗಾಗಿ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ಶ್ರೀ ಶ್ರೀನಿವಾಸ ರಾಮಾನುಜನ್. ಆಪ್ಷನ್ ಬಿ ಪ್ರೊ ಪಿ ಸಿ ಮಹಲನೋಬಿಸ್. ಆಪ್ಷನ್ ಸಿ ಡಾ ಸಿ ವಿ ರಾಮನ್. ಆಪ್ಷನ್ ಡಿ ಡಾ ಎ ಪಿ ಜೆ ಅಬ್ದುಲ್ ಕಲಾಂ. ಸರಿಯಾದ ಉತ್ತರ ಆಯ್ಕೆ ಬಿ ಪ್ರೊ ಪಿ ಸಿ ಮಹಲನೋಬಿಸ್. ಭಾರತದ 2ನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಸಿದ್ಧಪಡಿಸಿದ ಮತ್ತು ಆರ್ಥಿಕ ಯೋಜನೆಗೆ ಅಡಿಪಾಯ ಹಾಕಿದ ಸಂಖ್ಯಾಶಾಸ್ತ್ರಜ್ಞ ಪಿ ಸಿ ಮಹಲನೋಬಿಸ್ ಅವರ ನೆನಪಿನಲ್ಲಿ ಈ ದಿನ ಆಚರಿಸಲಾಗುತ್ತದೆ. ಇತ್ತೀಚೆಗೆ ನಿಧನರಾದ ಪದ್ಮಶ್ರೀ ಪುರಸ್ಕೃತ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ತಮಿಳು ಚಿತ್ರರಂಗದ ಹಿರಿಯ ನಿರ್ದೇಶಕ ಯಾರು? ಆಪ್ಷನ್ ಎ ಬಾಲಚಂದರ್.
ಆಪ್ಷನ್ ಬಿ ಭಾರತಿ ರಾಜ, ಆಪ್ಷನ್ ಸಿ ಮಣಿರತ್ನಂ, ಆಪ್ಷನ್ ಡಿ ಕಮಲ್ ಹಾಸನ್. ಸರಿಯಾದ ಉತ್ತರ ಆಯ್ಕೆ ಬಿ ಭಾರತಿ ರಾಜ. ತಮಿಳು ಸಿನೆಮಾ ರಂಗದಲ್ಲಿ ನೈಜ ಕಥೆಗಳ ಮೂಲಕ ಕ್ರಾಂತಿ ಮಾಡಿದ್ದ ಹಿರಿಯ ನಟ ಮತ್ತು ಸಾಂಪ್ರದಾಯಿಕ ಚಲನಚಿತ್ರ ನಿರ್ದೇಶಕ ಶ್ರೀ ಭಾರತಿ ರಾಜ ಜೂನ್ 10ರಂದು ನಿಧನರಾದರು. ಸಮುದ್ರಗಳ ಸಂರಕ್ಷಣೆ ಮತ್ತು ಜಾಗೃತಿಗಾಗಿ ಜಗತ್ತಿನಾದ್ಯಂತ ಪ್ರತಿ ವರ್ಷ ವಿಶ್ವ ಸಾಗರ ದಿನವನ್ನು ವರ್ಲ್ಡ್ ಓಷನ್ಸ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 22, ಆಪ್ಷನ್ ಬಿ ಜೂನ್ 8, ಆಪ್ಷನ್ ಸಿ ಜೂನ್ 5, ಆಪ್ಷನ್ ಡಿ ಸೆಪ್ಟೆಂಬರ್ 16. ಸರಿಯಾದ ಉತ್ತರ ಆಯ್ಕೆ ಬಿ ಜೂನ್ 8. ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮತ್ತು ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 8ರಂದು ವಿಶ್ವ ಸಾಗರ ದಿನವನ್ನು ಆಚರಿಸಲಾಗುತ್ತದೆ. ಇತ್ತೀಚೆಗೆ ನಿಧನರಾದ ಪದ್ಮಶ್ರೀ ಪುರಸ್ಕೃತ, ಜಾಗತಿಕವಾಗಿ ಬೌದ್ಧ ತತ್ವಗಳನ್ನು ಪ್ರಸಾರ ಮಾಡಿದ ಪ್ರಸಿದ್ಧ ಅಮೆರಿಕನ್ ಬೌದ್ಧ ಲೇಖಕ ಯಾರು? ಆಪ್ಷನ್ ಎ ರಾಬರ್ಟ್ ಎಫ್ ಥರ್ಮನ್, ಆಪ್ಷನ್ ಬಿ ಥೀಚ್ ನಾಟ್ ಹನ್, ಆಪ್ಷನ್ ಸಿ ದಲೈ ಲಾಮಾ, ಆಪ್ಷನ್ ಡಿ ಪಾಲ್ ಕಾನನ್. ಸರಿಯಾದ ಉತ್ತರ ಆಯ್ಕೆ ಎ ರಾಬರ್ಟ್ ಎಫ್ ಥರ್ಮನ್. ಕೊಲಂಬಿಯಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಹಾಗೂ ಬೌದ್ಧ ಧರ್ಮದ ಆಳವಾದ ಅಧ್ಯಯನ ನಡೆಸಿದ್ದ ವಿದ್ವಾಂಸ ರಾಬರ್ಟ್ ಥರ್ಮನ್ ಜೂನ್ 16ರಂದು ನಿಧನರಾದರು. ಜೂನ್ 2026ರಲ್ಲಿ ಬಿಡುಗಡೆಯಾದ ಜಾಗತಿಕ ಶ್ರೇಯಾಂಕದಲ್ಲಿ ವಿಶ್ವದಲ್ಲೇ 3ನೇ ಅತ್ಯುತ್ತಮ ಫ್ಯಾಮಿಲಿ ಫ್ರೆಂಡ್ಲಿ ಏರ್ಪೋರ್ಟ್ ಶ್ರೇಯಾಂಕ ಪಡೆದ ಕರ್ನಾಟಕದ ವಿಮಾನ ನಿಲ್ದಾಣ ಯಾವುದು? ಆಪ್ಷನ್ ಎ ಮಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ, ಆಪ್ಷನ್ ಬಿ ಹುಬ್ಬಳ್ಳಿ ವಿಮಾನ ನಿಲ್ದಾಣ, ಆಪ್ಷನ್ ಸಿ ಕೆಂಪೇಗೌಡ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು, ಆಪ್ಷನ್ ಡಿ ಮೈಸೂರು ವಿಮಾನ ನಿಲ್ದಾಣ. ಸರಿಯಾದ ಉತ್ತರ ಆಯ್ಕೆ ಸಿ ಕೆಂಪೇಗೌಡ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು. ಪ್ರಯಾಣಿಕರ ಅದ್ಭುತ ಸೌಕರ್ಯ, ಸ್ವಚ್ಛತೆ ಮತ್ತು ಕುಟುಂಬ ಸಮೇತ ಪ್ರಯಾಣಿಸುವವರಿಗೆ ನೀಡುವ ಅತ್ಯುತ್ತಮ ಸೇವೆಗಾಗಿ ಬೆಂಗಳೂರು ಏರ್ಪೋರ್ಟ್ಗೆ ಈ ಜಾಗತಿಕ ಗೌರವ ಸಿಕ್ಕಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ರಿವರ್ಸ್, ಆಪ್ಷನ್ ಬಿ ಬ್ಯಾಂಕ್ ದರ, ಆಪ್ಷನ್ ಸಿ ರೆಪೋ ದರ, ಆಪ್ಷನ್ ಡಿ ಸಿಆರ್ಆರ್. ಸರಿಯಾದ ಉತ್ತರ ಆಯ್ಕೆ ಸಿ ರೆಪೋ ದರ. ದೇಶದಲ್ಲಿ ಹಣದುಬ್ಬರ ನಿಯಂತ್ರಿಸಲು ಆರ್ಬಿಐ ಜೂನ್ ತ್ರೈಮಾಸಿಕ ಪರಾಮರ್ಶೆಯಲ್ಲಿ ಬಳಸುವ ಪ್ರಮುಖ ಆರ್ಥಿಕ ಅಸ್ತ್ರ ಇದಾಗಿದೆ. ನಗರಾಭಿವೃದ್ಧಿ ಮತ್ತು ತಾಂತ್ರಿಕ ವಿನಿಮಯಕ್ಕಾಗಿ ಕರ್ನಾಟಕದ ಯಾವ ಪ್ರಮುಖ ನಗರವನ್ನು ಪೆರು ದೇಶದ ರಾಜಧಾನಿ ಲಿಮಾ ನಗರದೊಂದಿಗೆ ಸಹೋದರಿ ನಗರ ಸಿಸ್ಟರ್ ಸಿಟಿ ಮಾಡಲು ಸರ್ಕಾರ ನಿರ್ಧರಿಸಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ
ಹುಬ್ಬಳ್ಳಿ. ಸರಿಯಾದ ಉತ್ತರ ಆಯ್ಕೆ ಸಿ ಬೆಂಗಳೂರು. ಎರಡು ವಿಭಿನ್ನ ದೇಶಗಳ ನಗರಗಳ ನಡುವೆ ಸಾಂಸ್ಕೃತಿಕ, ತಾಂತ್ರಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ಹಂಚಿಕೊಳ್ಳಲು ಈ ಸಹೋದರಿ ನಗರ ಒಪ್ಪಂದ ಮಾಡಿಕೊಳ್ಳಲಾಗುತ್ತದೆ. ಪರಿಸರ ಸಂರಕ್ಷಣೆಗಾಗಿ ಜೂನ್ 5 ರಂದು ಜಗತ್ತಿನಾದ್ಯಂತ ಆಚರಿಸಲಾಗುವ ಪ್ರಮುಖ ದಿನ ಯಾವುದು? ಆಪ್ಷನ್ ಎ ವಿಶ್ವ ಜಲ ದಿನ. ಆಪ್ಷನ್ ಬಿ ವಿಶ್ವ ಪರಿಸರ ದಿನ. ಆಪ್ಷನ್ ಸಿ ವಿಶ್ವ ಅರಣ್ಯ ದಿನ. ಆಪ್ಷನ್ ಡಿ ಪೃಥ್ವಿ ದಿನ. ಸರಿಯಾದ ಉತ್ತರ ಆಯ್ಕೆ ಬಿ ವಿಶ್ವ ಪರಿಸರ ದಿನ. ಪರಿಸರ ಮಾಲಿನ್ಯದ ವಿರುದ್ಧ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಕರೆ ಮೇರೆಗೆ 1974 ರಿಂದ ಪ್ರತಿ ವರ್ಷ ಜೂನ್ 5 ಅನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇತ್ತೀಚೆಗೆ ತನ್ನ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ನೀಡಿ ಗೌರವಿಸಿದ ಯುರೋಪಿಯನ್ ದೇಶ ಯಾವುದು? ಆಪ್ಷನ್ ಎ ಫ್ರಾನ್ಸ್. ಆಪ್ಷನ್ ಬಿ ಸ್ಲೋವಾಕಿಯಾ. ಆಪ್ಷನ್ ಸಿ ಜರ್ಮನಿ. ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಆಯ್ಕೆ ಬಿ ಸ್ಲೋವಾಕಿಯಾ. ಭಾರತ ಮತ್ತು ಸ್ಲೋವಾಕಿಯಾ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಿದ್ದಕ್ಕಾಗಿ ಪ್ರಧಾನಿ ಮೋದಿಯವರಿಗೆ ಈ ಅತ್ಯುನ್ನತ ನಾಗರಿಕ ಗೌರವ ನೀಡಲಾಯಿತು. 2026 ನಾರ್ವೆ ಚೆಸ್ ಟೂರ್ನಮೆಂಟ್ ಗೆದ್ದ ಮೊದಲ ಭಾರತೀಯ ಎಂಬ ಇತಿಹಾಸ ನಿರ್ಮಿಸಿದ ಚೆಸ್ ಆಟಗಾರ ಯಾರು? ಆಪ್ಷನ್ ಎ ವಿಶ್ವನಾಥನ್ ಆನಂದ್. ಆಪ್ಷನ್ ಬಿ ಡಿ ಗುಕೇಶ್. ಆಪ್ಷನ್ ಸಿ ಆರ್ ಪ್ರಜ್ಞಾನಂದ. ಆಪ್ಷನ್ ಡಿ ವಿದಿತ್ ಗುಜರಾತಿ. ಸರಿಯಾದ ಉತ್ತರ ಆಯ್ಕೆ ಸಿ ಆರ್ ಪ್ರಜ್ಞಾನಂದ. ಓಸ್ಲೋದಲ್ಲಿ ನಡೆದ ಈ ಟೂರ್ನಿಯಲ್ಲಿ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ವಿಶ್ವದ ಉನ್ನತ ಆಟಗಾರರನ್ನು ಸೋಲಿಸಿ ಈ ಸಾಧನೆ ಮಾಡಿದರು. ವಿಶ್ವಸಂಸ್ಥೆಯು ಆನ್ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರುವವರ ಕೊಡುಗೆಯನ್ನು ಗೌರವಿಸಲು ಪ್ರತಿ ವರ್ಷ ವಿಶ್ವ ಸಾರ್ವಜನಿಕ ಸೇವಾ ದಿನವನ್ನು ಯಾವಾಗ ಆಚರಿಸುತ್ತದೆ? ಆಪ್ಷನ್ ಎ ಮೇ 1. ಆಪ್ಷನ್ ಸಿ ಅಕ್ಟೋಬರ್ 24. ಆಪ್ಷನ್ ಡಿ ಸೆಪ್ಟೆಂಬರ್ 8. ಸರಿಯಾದ ಉತ್ತರ ಆಯ್ಕೆ ಬಿ ಜೂನ್ 23. ಸಮಾಜದ ಪ್ರಗತಿಯಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಸರ್ಕಾರಿ ನೌಕರರ ಪಾತ್ರ ಹಾಗೂ ಜವಾಬ್ದಾರಿಯನ್ನು ನೆನಪಿಸಲು ಜೂನ್ 23 ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಬ್ರಿಟನ್ನ ಸಂಸ್ಥೆ ಪ್ರಕಟಿಸಿದ ವಿಶ್ವದ ಅತ್ಯುತ್ತಮ ಶಾಲೆಗಳ ಪ್ರಶಸ್ತಿ ಪಟ್ಟಿಯಲ್ಲಿ ಪರಿಸರ ಕ್ರಿಯೆ ವಿಭಾಗದಲ್ಲಿ ಜಾಗತಿಕ ಮಟ್ಟದಲ್ಲಿ ಶಾರ್ಟ್ ಲಿಸ್ಟ್ ಆದ ಬೆಂಗಳೂರಿನ ಶಾಲೆ ಯಾವುದು? ಆಪ್ಷನ್ ಎ ಡೆಲ್ಲಿ ಪಬ್ಲಿಕ್ ಸ್ಕೂಲ್. ಆಪ್ಷನ್ ಬಿ ಯೂರೋ ಸ್ಕೂಲ್ ಬನ್ನೇರುಘಟ್ಟ. ಆಪ್ಷನ್ ಸಿ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್. ಆಪ್ಷನ್ ಡಿ ಬಿಷಪ್ ಕಾಟನ್ ಸ್ಕೂಲ್. ಸರಿಯಾದ ಉತ್ತರ ಆಯ್ಕೆ ಬಿ ಯೂರೋ ಸ್ಕೂಲ್ ಬನ್ನೇರುಘಟ್ಟ. ಶಾಲಾ ಆವರಣದಲ್ಲಿ ಹಸಿರು ಉಪಕ್ರಮಗಳು,
ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಶಿಕ್ಷಣವನ್ನು ಯಶಸ್ವಿಯಾಗಿ ಅಳವಡಿಸಿದ್ದಕ್ಕಾಗಿ ಈ ಶಾಲೆಯನ್ನು ಜಾಗತಿಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹವಾಮಾನ ಮುನ್ಸೂಚನೆ ಮತ್ತು ಇತ್ತೀಚಿನ ಮುಂಗಾರು ಮಳೆ ನಿಗಾಕ್ಕಾಗಿ ಬಳಸುವ ಪ್ರಮುಖ ಉಪಗ್ರಹ ಸರಣಿ ಯಾವುದು? ಆಪ್ಷನ್ ಎ ಚಂದ್ರಯಾನ ಸರಣಿ. ಆಪ್ಷನ್ ಬಿ ಇನ್ಸ್ಯಾಟ್ ಸರಣಿ. ಆಪ್ಷನ್ ಸಿ ಕಾರ್ಟೋಸ್ಯಾಟ್ ಸರಣಿ. ಆಪ್ಷನ್ ಡಿ ರಿಸ್ಯಾಟ್ ಸರಣಿ. ಸರಿಯಾದ ಉತ್ತರ ಆಯ್ಕೆ ಬಿ ಇನ್ಸ್ಯಾಟ್ ಸರಣಿ. ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಇನ್ಸ್ಯಾಟ್ ಸರಣಿಯು ಭಾರತದ ದೂರಸಂಪರ್ಕ, ಹವಾಮಾನ ಮುನ್ಸೂಚನೆ ಮತ್ತು ವಿಪತ್ತು ನಿರ್ವಹಣೆಗೆ ಬಳಸುವ ಬಹುಪಯೋಗಿ ಉಪಗ್ರಹ ವ್ಯವಸ್ಥೆಯಾಗಿದೆ. 2026 ಮಹಿಳಾ FIH ಹಾಕಿ ನೇಷನ್ಸ್ ಕಪ್ ಗೆದ್ದ ದೇಶ ಯಾವುದು? ಆಪ್ಷನ್ ಎ ಆಸ್ಟ್ರೇಲಿಯಾ. ಆಪ್ಷನ್ ಬಿ ನೆದರ್ಲ್ಯಾಂಡ್ಸ್. ಆಪ್ಷನ್ ಸಿ ಭಾರತ. ಆಪ್ಷನ್ ಡಿ ಅರ್ಜೆಂಟೀನಾ. ಸರಿಯಾದ ಉತ್ತರ ಆಯ್ಕೆ ಸಿ ಭಾರತ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆದ ರೋಮಾಂಚಕ ಫೈನಲ್ ಪಂದ್ಯದಲ್ಲಿ ಆತಿಥೇಯ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿ ಭಾರತೀಯ ಮಹಿಳಾ ತಂಡ ಚಾಂಪಿಯನ್ ಆಯಿತು. ಕರ್ನಾಟಕದ ಕರಾವಳಿ ತೀರದಲ್ಲಿ ಮುಂಗಾರು ಮಳೆಯ ಆರಂಭದೊಂದಿಗೆ ಯಾಂತ್ರಿಕ ಮೀನುಗಾರಿಕೆಗೆ ವಿಧಿಸಲಾಗುವ ನಿಷೇಧದ ಅವಧಿಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಮೀನುಗಾರಿಕಾ ಹಬ್ಬ. ಆಪ್ಷನ್ ಬಿ ಮೀನುಗಾರಿಕಾ ರಜೆ. ಆಪ್ಷನ್ ಸಿ ಸಾಗರ ಬಂದ್. ಆಪ್ಷನ್ ಡಿ ಮೀನುಗಾರಿಕಾ ಕರ್ಫ್ಯೂ. ಸರಿಯಾದ ಉತ್ತರ ಆಯ್ಕೆ ಬಿ ಮೀನುಗಾರಿಕಾ ರಜೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸಮುದ್ರದ ಮೀನುಗಳ ಸಂತಾನೋತ್ಪತ್ತಿ ಅವಧಿಯಾಗಿರುವುದರಿಂದ ವಾರ್ಷಿಕವಾಗಿ ಕರಾವಳಿಯಲ್ಲಿ 61 ದಿನಗಳ ಕಾಲ ಬೋಟ್ಗಳ ಸಂಚಾರ ನಿಷೇಧಿಸಲಾಗುತ್ತದೆ. ಕರ್ನಾಟಕ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುವ ಅಧಿಕೃತ ಜವಾಬ್ದಾರಿ ಹೊಂದಿರುವ ಇಲಾಖೆ ಯಾವುದು? ಆಪ್ಷನ್ ಎ ಗೃಹ ಇಲಾಖೆ. ಆಪ್ಷನ್ ಬಿ ಶಿಕ್ಷಣ ಇಲಾಖೆ. ಆಪ್ಷನ್ ಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಆಪ್ಷನ್ ಡಿ ಪ್ರವಾಸೋದ್ಯಮ ಇಲಾಖೆ. ಸರಿಯಾದ ಉತ್ತರ ಆಯ್ಕೆ ಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ರಾಜ್ಯದ ಸಾಂಸ್ಕೃತಿಕ ಚಟುವಟಿಕೆಗಳು, ಸಾಹಿತ್ಯಿಕ ಪ್ರಗತಿ ಹಾಗೂ ಅತ್ಯುನ್ನತ ರಾಜ್ಯ ಪ್ರಶಸ್ತಿಗಳ ನಿರ್ವಹಣೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೋಡಿಕೊಳ್ಳುತ್ತದೆ. ಇತಿಹಾಸದಲ್ಲಿ ಪ್ರಸಿದ್ಧವಾಗಿದ್ದ, ಪ್ರಸ್ತುತ ಯುನೆಸ್ಕೋ ಜಾಗತಿಕ ಪಾರಂಪರಿಕ ತಾಣವಾಗಿರುವ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ ಎ ಮೈಸೂರು. ಆಪ್ಷನ್ ಬಿ ಹಂಪಿ. ಆಪ್ಷನ್ ಸಿ ಬಾದಾಮಿ. ಆಪ್ಷನ್ ಡಿ ಬಿಜಾಪುರ. ಸರಿಯಾದ ಉತ್ತರ ಆಯ್ಕೆ ಬಿ ಹಂಪಿ. ತುಂಗಭದ್ರಾ ನದಿಯ ದಂಡೆಯ ಮೇಲಿರುವ ಹಂಪಿ ಇತ್ತೀಚಿನ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಯೋಜನೆಗಳಿಂದಾಗಿ ಪ್ರಸ್ತುತ ಜೂನ್ ತಿಂಗಳಿನಲ್ಲೂ ಸುದ್ದಿಯಲ್ಲಿದೆ.
ಫೈನಲ್ನಲ್ಲಿ ಇಂಡೋನೇಷ್ಯಾವನ್ನು ಸೋಲಿಸಿ ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಜೋಡಿ ಯಾವುದು? ಆಪ್ಷನ್ ಎ ಲಕ್ಷ್ಯ ಸೇನ್ ಮತ್ತು ಕಿದಂಬಿ ಶ್ರೀಕಾಂತ್. ಆಪ್ಷನ್ ಬಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ. ಆಪ್ಷನ್ ಸಿ ಪ್ರಕಾಶ್ ಪಡುಕೋಣೆ ಮತ್ತು ಗೋಪಿಚಂದ್. ಆಪ್ಷನ್ ಡಿ ಸಾಯಿ ಪ್ರಣೀತ್ ಮತ್ತು ಪ್ರಣಯ್. ಸರಿಯಾದ ಉತ್ತರ ಆಯ್ಕೆ ಬಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ. ಭಾರತದ ಸ್ಟಾರ್ ಡಬಲ್ಸ್ ಜೋಡಿಯಾದ ಸಾತ್ವಿಕ್ ಮತ್ತು ಚಿರಾಗ್ ಜೂನ್ 2026ರ ಸಿಂಗಾಪುರ ಓಪನ್ ಪಂದ್ಯಾವಳಿಯಲ್ಲಿ ಜಯಗಳಿಸಿ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ನೀರಾವರಿ ಮತ್ತು ಕೃಷಿ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ನಿರ್ಮಿಸಲಾದ ಪ್ರಮುಖ ಅಣೆಕಟ್ಟು ಯಾವುದು? ಆಪ್ಷನ್ ಎ ಕೃಷ್ಣರಾಜಸಾಗರ ಕೆಆರ್ಎಸ್. ಆಪ್ಷನ್ ಬಿ ತುಂಗಭದ್ರಾ. ಆಪ್ಷನ್ ಸಿ ಆಲಮಟ್ಟಿ ಅಣೆಕಟ್ಟು. ಆಪ್ಷನ್ ಡಿ ಹಾರಂಗಿ. ಸರಿಯಾದ ಉತ್ತರ ಆಯ್ಕೆ ಸಿ ಆಲಮಟ್ಟಿ ಅಣೆಕಟ್ಟು. ಕೃಷ್ಣಾ ಭಾಗ್ಯ ಜಲ ನಿಗಮದ ಅಡಿಯಿರುವ ಈ ಪ್ರಮುಖ ಆಲಮಟ್ಟಿ ಜಲಾಶಯಕ್ಕೆ ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಹೆಸರಿಡಲಾಗಿದೆ. ಭಾರತೀಯ ಚುನಾವಣಾ ಆಯೋಗವು ಮತದಾರರ ಪಟ್ಟಿಗಳ ಪರಿಷ್ಕರಣೆಗಾಗಿ ಜೂನ್ 30, 2026ರಿಂದ ಕರ್ನಾಟಕ ಸೇರಿದಂತೆ 5 ರಾಜ್ಯಗಳಲ್ಲಿ ಆರಂಭಿಸಿರುವ ವಿಶೇಷ ಅಭಿಯಾನದ ಹೆಸರೇನು? ಆಪ್ಷನ್ ಎ ವಿಶೇಷ ತೀವ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸ. ಆಪ್ಷನ್ ಬಿ ಮತದಾರರ ಜಾಗೃತಿ ಅಭಿಯಾನ ಎಸ್ವಿಇಪಿ. ಆಪ್ಷನ್ ಸಿ ಡಿಜಿಟಲ್ ವೋಟರ್ ಕನೆಕ್ಟ್. ಆಪ್ಷನ್ ಡಿ ಆನ್ ನೇಷನ್ ಆನ್ ವೋಟರ್ ಐಡಿ. ಸರಿಯಾದ ಉತ್ತರ ಆಯ್ಕೆ ಎ ವಿಶೇಷ ತೀವ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸ. ಮುಂಬರುವ ಮಹತ್ವದ ಚುನಾವಣೆಗಳ ದೃಷ್ಟಿಯಿಂದ ಮತದಾರರ ಪಟ್ಟಿಯಲ್ಲಿರುವ ದೋಷಗಳನ್ನು ತಿದ್ದಲು ಮತ್ತು ಹೊಸ ಮತದಾರರನ್ನು ಸೇರಿಸಲು ಇಂದಿನಿಂದ ಜೂನ್ 30 ಈ ತೀವ್ರ ಅಭಿಯಾನ ಆರಂಭವಾಗಿದೆ. ಜೂನ್ 2026ರ ರಾಜಕೀಯ ಬೆಳವಣಿಗೆಯ ಬಳಿಕ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಾಯಕ ಯಾರು? ಆಪ್ಷನ್ ಎ ಸಿದ್ದರಾಮಯ್ಯ. ಆಪ್ಷನ್ ಬಿ ಡಿ ಕೆ ಶಿವಕುಮಾರ್. ಆಪ್ಷನ್ ಸಿ ಬಿ ಎಸ್ ಯಡಿಯೂರಪ್ಪ. ಆಪ್ಷನ್ ಡಿ ಬಸವರಾಜ ಬೊಮ್ಮಾಯಿ. ಸರಿಯಾದ ಉತ್ತರ ಆಯ್ಕೆ ಬಿ ಡಿ ಕೆ ಶಿವಕುಮಾರ್. ಜೂನ್ 2026ರಲ್ಲಿ ನಡೆದ ಪ್ರಮುಖ ರಾಜಕೀಯ ನಾಯಕತ್ವ ಬದಲಾವಣೆಯಲ್ಲಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು.